ತಾಳ್ಮೆ ಎಂಬ ಬ್ರಹ್ಮಾಸ್ತ್ರ ಕೊನೆಯ ತನಕ ಇರಲಿ. ಅಮೃತ ಸಮಾನರಾದ ಜ್ಞಾನದಾಹಿಗಳೇ, ತಾಳ್ಮೆ ಎಂಬುದು ಇಲ್ಲವಾಗಿದ್ದರೆ ಮಹಾತ್ಮ ಗಾಂಧಿ ಎಂಬ ಹೆಸರು ಇರುತ್ತಿರಲಿಲ್ಲ. ತಾಳ್ಮೆ ಎಂಬುದು ಇಲ್ಲವಾಗಿದ್ದರೆ ಪ್ರತಿ ಮನೆಗಳಲ್ಲಿಯೂ ವಿದ್ಯುತ್ತಿನ ಬೆಳಕು ಕಾಣುತ್ತಿರಲಿಲ್ಲ. ತಾಳ್ಮೆ ಎಂಬುದು ಇರಲಿಲ್ಲವಾದರೆ ಮಲೇರಿಯಾ ಎಂಬ ರೋಗಕ್ಕೆ ಔಷಧಿ ಕಂಡುಹಿಡಿಯಲಾಗದೆ ಇಷ್ಟೊಂದು ಜನಸಂಖ್ಯೆ ಉಳಿಯಲು ಸಾಧ್ಯವೂ ಇರಲಿಲ್ಲ. ತಾಳ್ಮೆ ಮನುಷ್ಯನನ್ನು ಯಶಸ್ಸಿನ ಉತ್ತುಂಗಕ್ಕೆ ಒಯ್ಯುವ ರಾಕೆಟ್. ಈ ರಾಕೆಟ್ ಆರಂಭವಾಗಲು ತಡವಾಗಬಹುದು, ಆದರೆ ಆರಂಭವಾದ ಕೆಲವೇ ಕ್ಷಣಗಳಲ್ಲಿ ಗಗನದ ಅಂಚಿನಲ್ಲಿ ನಿಂತಿರುತ್ತೀಯ. ಅದಕ್ಕೊಂದು ಉದಾಹರಣೆ ಇನ್ಫೋಸಿಸ್ನ ನಾರಾಯಣ ಮೂರ್ತಿ. ಅವರ ಈ ವರ್ಷದ ಲಾಭ 4,000 ಕೋಟಿ. ಅಬ್ಬಬ್ಬಾ, 4,000 ಕೋಟಿ! ಅವರು ಈ ಕಂಪನಿಗೆ ಬಂಡವಾಳ ಹೂಡಿದ್ದು ಕೇವಲ 10,000. ಅಬ್ಬಬ್ಬಾ, ಕೇವಲ 10,000 ಬಂಡವಾಳದಲ್ಲಿ ಪ್ರಾರಂಭವಾದ ಕಂಪನಿ 4,000 ಕೋಟಿ ಲಾಭ ಗಳಿಸಿದೆ. ಅದೃಷ್ಟ ಎಂದರೆ ಹೀಗಿರಬೇಕು. ನಾರಾಯಣ ಮೂರ್ತಿ ಕೇಳಿಕೊಂಡು ಹುಟ್ಟಿದ್ದರು. ಅವರ ಅದೃಷ್ಟ ಯಾರಿಗೆ ಬರೋದಿಕ್ಕೆ ಸಾಧ್ಯ ಇದೆ ಹೇಳಿ? ಇಂತಹ ಮಾತುಗಳನ್ನಾಡುವವರಿಗೆ ಕೊರತೆ ಇಲ್ಲ. ಆದರೆ 6 ಜನ ಪಾಲುದಾರರೊಂದಿಗೆ 10,000 ಬಂಡವಾಳದಲ್ಲಿ ಆರಂಭವಾದ ಕಂಪನಿ 4,000 ಕೋಟಿ ಲಾಭ ಪಡೆದುಕೊಳ್ಳುವುದಕ್ಕೆ ಅದರ ಹಿಂದಿರುವ ಕತೆ ನಮಗೆ ತಿಳಿಯುವುದಿಲ್ಲ. ಕೇವಲ ಅಂಕಿಅಂಶ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುತ್ತದೆ. ಅದನ್ನು ನೋಡಿ ಅದೃಷ್ಟ, ಹಣೆಬರಹ ಎಂದು ಹೇಳುತ್ತಾ ನಮ್ಮ ಮುತ್ತಾಳತನವನ್ನು ಪ್ರದರ್ಶಿಸುತ್ತಾ ಇದ್ದುದರಲ್ಲಿಯೇ ಕಾಲು ಚಾಚಿ ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಳುತ್ತೇವೆ. ನಿಜ ಹೇಳಿ, ನೀವು ಒಂದು ವ್ಯವಹಾರವನ್ನೇ ಆರಂಭಿಸಬಹುದು ಅಥವಾ ಒಂದೆಡೆ ಸಂಬಳಕ್ಕೆ ಕೆಲಸ ಆರಂಭಿಸಬಹುದು. ನೀವು ನಿರೀಕ್ಷಿಸಿದ ಲಾಭ ಅಥವಾ ಸಂಬಳ ಬರುತ್ತಿಲ್ಲವೆಂದರೂ ನೀವು ತಾಳ್ಮೆಯಿಂದ ಎಷ್ಟು ದಿನ ಆ ಕೆಲಸ ಮಾಡಲು ಸಾಧ್ಯ? 1 ತಿಂಗಳು, 2 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ? ಸಾಕು ಬಿಡಿ. ಅದಕ್ಕಿಂತ ಮುಂದಿನ ಅಂಕಿಅಂಶ ವ್ಯರ್ಥ. ಏಕೆಂದರೆ ನಮ್ಮ ನಿರೀಕ್ಷೆ ಮುಟ್ಟಲು ಸಾಧ್ಯವಾಗಲಿಲ್ಲವೆಂದರೆ 1-2 ತಿಂಗಳಲ್ಲಿ ನಾವು ಬದಲಾಗಿ ಬಿಡುತ್ತೇವೆ. ಇನ್ನು 2 ವರ್ಷಗಳವರೆಗೆ ಕಾಯುವುದಕ್ಕೆ ನಾವೇನು ಮುತ್ತಾಳರೆ ಎಂದು ಪ್ರಶ್ನಿಸುತ್ತೀರಿ. ನಿಜ, ಏಕೆಂದರೆ ನಮಗೆ ಆ ತಾಳ್ಮೆ ಇಲ್ಲ. ಆದರೆ ಅದು ನಾರಾಯಣ ಮೂರ್ತಿಯವರಿಗೆ ಇತ್ತು. ಅದು ಅಂತಿಂತಹ ತಾಳ್ಮೆ ಅಲ್ಲ. 1981ರಲ್ಲಿ ಪುಣೆಯಲ್ಲಿ ಆರಂಭವಾದ ಕಂಪನಿ 2 ವರ್ಷ ಲಾಭ ಕಾಣಲಿಲ್ಲ. ನಂತರ 1983ರಲ್ಲಿ ಕಂಪನಿಯನ್ನು ಬೆಂಗಳೂರಿಗೆ ಸ್ಥಳಾಂತರಿಸಲಾಯಿತು. ಬೆಂಗಳೂರಿಗೆ ಬಂದರೂ ಕಂಪನಿಗೆ ಲಾಭ ಬರಲಿಲ್ಲ. ಇಲ್ಲೂ 2 ವರ್ಷ. ನಾರಾಯಣ ಮೂರ್ತಿ ಅವರ ಜೊತೆ ಇದ್ದ ಇಬ್ಬರು ಪಾಲುದಾರರು ತಾಳ್ಮೆ ಕಳೆದುಕೊಂಡು ಹೊರಬಂದರು. ಅದಕ್ಕಿಂತ ಮುಖ್ಯವಾಗಿ ಉಳಿದ 4 ಜನ ಪಾಲುದಾರರು ತಾಳ್ಮೆ ಕಳೆದುಕೊಳ್ಳದಂತೆ ನಾರಾಯಣ ಮೂರ್ತಿ ಎಷ್ಟು ಸರ್ಕಸ್ ಮಾಡಿರಬೇಕು? ಅದು ನಮಗೆ ನಿಲುಕದ ಪ್ರಶ್ನೆ. ಸತತ 8 ವರ್ಷಗಳವರೆಗೆ ಕಂಪನಿಗೆ ಯಾವುದೇ ಲಾಭ ಇರಲಿಲ್ಲ. ಆದರೆ ಅವರು ತಾಳ್ಮೆ ಕಳೆದುಕೊಳ್ಳದೆ ನಿರಂತರ ಹೋರಾಟ ಮಾಡಿದ್ದರ ಫಲವಾಗಿ ನಮ್ಮ ಮುಂದೆ 4,000 ಕೋಟಿಗಳ ಅಂಕಿಅಂಶ ಕಾಣುತ್ತಿದೆ. ಈಗ ಯೋಚನೆ ಮಾಡಿ. ಯಾವುದಾದರೂ ಮಾರ್ಗದಲ್ಲಿ ಹೊರಟಾಗ ಇಷ್ಟೊಂದು ತಾಳ್ಮೆ ನಿಮ್ಮಲ್ಲಿರಲು ಸಾಧ್ಯವಿದ್ದರೆ ಯಶಸ್ಸು ಗಳಿಸುವುದು ಕಷ್ಟದ ವಿಷಯವಲ್ಲ. ಪುಣ್ಯವಂತ ಯೋಚಿಸಿದ. ಆತ ಯಾವ ವೃತ್ತಿಯನ್ನು ಇಷ್ಟೊಂದು ತಾಳ್ಮೆಯಿಂದ ನಿರ್ವಹಿಸಿರಲಿಲ್ಲ. ನನ್ನ ಸೋಲುಗಳಿಗೆ ಅತಿ ಮುಖ್ಯವಾದ ಕಾರಣಗಳಲ್ಲಿ ನನ್ನಲ್ಲಿದ್ದ ತಾಳ್ಮೆಯ ಕೊರತೆಯೂ ಒಂದು ಎಂಬುದು ಸ್ಪಷ್ಟವಾಯಿತು. ತಾಳಿದವನು ಬಾಳುತ್ತಾನೆ, ಜೊತೆಗೆ ಗೆಲ್ಲುತ್ತಾನೆ. ಕನಸುಗಳಿಗೂ ಶಕ್ತಿಯಿದೆ. ಕೈಯಲ್ಲಿದ್ದ ಸಿಗರೇಟು ಸುಡುತ್ತಲೇ ಇತ್ತು. ಕುಡಿತದಿಂದ ಹೊರಬಂದಷ್ಟು ಸುಲಭವಾಗಿ ಸಿಗರೇಟಿನಿಂದ ಮುಕ್ತನಾಗುವುದು ಸುಲಭವಲ್ಲ ಎಂಬುದು ಪುಣ್ಯವಂತನಿಗೆ ಅರ್ಥವಾಗಿತ್ತು. ಪ್ರತಿ ಸಿಗರೇಟಿನ ಕೊನೆಯ ದಮ್ಮು ಎಳೆಯುವಾಗ ಪುಣ್ಯವಂತ ಇದೇ ಕೊನೆ ಎಂದು ಹೇಳುತ್ತಿದ್ದರೆ, ಪ್ರತಿ ಸಿಗರೇಟಿನ ಫಿಲ್ಟರ್ ನನ್ನನ್ನು ಸುಟ್ಟ ಹಾಗೆ ನಾನು ನಿನ್ನನ್ನು ಸುಡುತ್ತೇನೆ ಎಂದು ಹೇಳುವುದು ಮುಂದುವರಿದೇ ಇತ್ತು. ಸಿಗರೇಟನ್ನು ಬಿಡಬೇಕೆಂಬ ಪುಣ್ಯವಂತನ ಪ್ರಯತ್ನಗಳೆಲ್ಲ ವಿಫಲವಾಗಿದ್ದರೂ ಆತನ ಮನಸ್ಸು ಮಾತ್ರ ಸಿಗರೇಟಿನಿಂದ ಹೊರಬರುವ ಭರವಸೆಯನ್ನು ನೀಡುತ್ತಲೇ ಇತ್ತು. ಒಮ್ಮೆಯೇ ಪುಣ್ಯವಂತನಿಗೆ ತಾನು ಮಾಡಬೇಕೆಂದಿರುವ ಸಾಧನೆ ನೆನಪಾಯಿತು. ಅದೇ ಸಮಯಕ್ಕೆ ಆತನ ಮನಸ್ಸಿನಲ್ಲಿ ಮಹಾತ್ಮ ಗಾಂಧಿ, ಜಾನ್ ಕೆನಡಿ, ಸಾಕ್ರೆಟಿಸ್ನಂತಹ ಮಹಾನ್ ಸಾಧಕರ ಚಿತ್ರಗಳು ಮೂಡಿದವು. ಗಾಂಧಿಯು ಸಿಗರೇಟು ಸೇದಿದ್ದ, ಕಳ್ಳತನ ಮಾಡಿದ್ದ, ಪುಣ್ಯವಂತ ಹಾಗೆ ಯೋಚಿಸುತ್ತಲೇ ಇದ್ದ. ಆಗ ಹೊಳೆಯಿತು, ಗಾಂಧಿ ಎಲ್ಲವನ್ನೂ ತ್ಯಜಿಸಿದ ನಂತರವೇ ಎಲ್ಲರಿಗೂ ಪರಿಚಿತವಾದ ಮಹಾನ್ ಸಾಧನೆ ಮಾಡಿದ. ಗಾಂಧಿ ಸಿಗರೇಟು ಸೇದಿದ್ದ ಎಂಬುದು ಎಷ್ಟು ಸತ್ಯವೋ ಆತ ದುಶ್ಚಟಗಳನ್ನು ಮಾಡುತ್ತಿದ್ದಾಗ ಕೇವಲ ಒಬ್ಬ ಅನಾಮಿಕ ಮಾತ್ರ ಎಂಬುದೂ ಅಷ್ಟೇ ಸತ್ಯ. ನಾನು ನನ್ನ ಜೀವನದಲ್ಲಿ ಸಾಧಿಸಬೇಕೆಂದಿದ್ದರೆ ಈ ಸಿಗರೇಟಿನ ಚಟದಿಂದ ಹೊರಬರಲೇಬೇಕು. ಏಕೆಂದರೆ ಮಹಾನ್ ಸಾಧಕರು ಎನಿಸಿಕೊಂಡವರು ಯಾವುದೇ ಚಟಗಳ ದಾಸರಾಗಿಲ್ಲ. ಚಟಗಳ ದಾಸರಾಗಿ ಅದರಿಂದ ಹೊರಬರಲು ಸಾಧ್ಯವಾಗದವರು ಇದುವರೆಗೂ ಯಾವುದೇ ಮಹತ್ತರ ಸಾಧನೆ ಮಾಡಿಲ್ಲ. ಏನಾದರೂ ಸಾಧನೆ ಮಾಡಬೇಕೆಂಬುದು ನನ್ನ ಕನಸು. ಗಾಂಧಿ ಏಸುವಿನ ಎತ್ತರಕ್ಕೆ ಏರುವುದು ಬೇಡ, ಕನಿಷ್ಠ ಹುಟ್ಟಿ ಬಂದ ಮೇಲೆ ನನ್ನ ಹೆಜ್ಜೆ ಗುರುತುಗಳನ್ನು ಉಳಿಸುವಂತಹ ಸಾಧನೆಯನ್ನಾದರೂ ಮಾಡಲಿಲ್ಲವೆಂದರೆ ನಾನು ಅನುಭವಿಸಿದ ಕಷ್ಟಗಳಿಗೆ ಅರ್ಥವೇ ಇರುವುದಿಲ್ಲ ಎಂದು ಚಿಂತಿಸಲು ಆರಂಭಿಸಿದ. ನಾನು ಈ ಸಿಗರೇಟಿನಿಂದ ಮುಕ್ತನಾಗಬೇಕು, ಇಲ್ಲವಾದರೆ ಸಾಧನೆ ಮಾಡಬೇಕು ಎಂಬುದನ್ನೇ ನನ್ನ ಮನಸ್ಸಿನಿಂದ ಅಳಿಸಿ ಹಾಕಬೇಕು.
ಇಷ್ಟು ಯೋಚಿಸುತ್ತಿದ್ದಂತೆಯೇ ಪುಣ್ಯವಂತ ಒಂದು ದೃಢ ನಿಶ್ಚಯ ಮಾಡಿದ. ಅವನ ಮುಂದೆ 2 ಆಯ್ಕೆಗಳಿದ್ದವು. 1. ನಾನು ಸಿಗರೇಟನ್ನು ಬಿಡಬೇಕು. 2. ಜೀವನದಲ್ಲಿ ಮಹತ್ತರ ಸಾಧನೆ ಮಾಡಬೇಕೆಂಬ ಕನಸುಗಳನ್ನು ಬಿಡಬೇಕು. ಕನಸೆಂಬ ಬೀಜದಿಂದಲೇ ಸಾಧನೆ ಎಂಬ ವೃಕ್ಷ ಬೆಳೆಯುತ್ತದೆ.